ಪ್ರೈಸ್ ದಿ ಲಾರ್ಡ್. ಈ ಒಂದು ಮೇ ತಿಂಗಳ ಕೊನೆಯ ದಿನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ಒಂದು 5 ತಿಂಗಳು ದೇವರು ನಮ್ಮನ್ನು ಒಂದು ಅದ್ಭುತಕರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಹಿಂತಿರುಗಿ ನೋಡುವುದಾದರೆ ಒಂದೊಂದು ದಿನವೂ ದೇವರು ನಮ್ಮ ಒಟ್ಟಿಗಿದ್ದು ನಮ್ಮ ಕರ ಹಿಡಿದು ನಡೆಸಿದ್ದಾನೆ. ಒಂದು ನಿಮಿಷ ಯೋಚನೆ ಮಾಡಿಕೊಳ್ಳುತ್ತಾ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. 1 ಕೊರಿಂಥ ಬರೆದ ಪತ್ರಿಕೆ ಅದರ 16ನೇ ಅಧ್ಯಾಯ 15ನೇ ವಚನದಿಂದ 24ನೇ ವಚನದವರೆಗೂ. ಸ್ತೇಫನ ಮನೆಯವರು ಅಖಾಯದಲ್ಲಿ ಪ್ರತಫಲವೆಂದು ಅವರು ದೇವಜನರಿಗೆ ಸೇವೆ ಮಾಡುವುದಕ್ಕಾಗಿ ಕೈ ಹಾಕಿದರೆಂದು ನೀವು ಬಲ್ಲಿರಷ್ಟೇ. ಸಹೋದರರೇ, ನೀವು ಇಂಥವರಿಗೂ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರುವವರೆಲ್ಲರಿಗೂ ಒಳಗಾಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸ್ತೇಫನನು, ಫೊರ್ತುನಾತನು, ಅಖಾಯಿಕನು ಬಂದದರಿಂದ ನನಗೆ ಸಂತೋಷವಾಯಿತು. ನೀವು ಇಲ್ಲದರಿಂದ ನನಗುಂಟಾದ ಕೊರತೆಯನ್ನು ಅವರು ನೀಗಿದರು. ಅವರು ನನ್ನ ಆತ್ಮವನ್ನು ನಿಮ್ಮ ಆತ್ಮಗಳನ್ನು ಉಪಶಮನ ಮಾಡಿದರು. ಇಂಥವರನ್ನು ಸನ್ಮಾನಿಸಿರಿ. ಆಸ್ಯ ಸೀಮೆಯ ಸಭೆಗಳವರು ನಿಮಗೆ ವಂದನೆ ಹೇಳುತ್ತಾರೆ. ಅಕ್ವೀಲನು ಪ್ರಿಸ್ಕಿಳಲು ತಮ್ಮ ಮನೆಯಲ್ಲಿ ಕೂಡುವ ಸಭೆಯವರೊಂದಿಗೆ ಕರ್ತನ ಹೆಸರಿನಲ್ಲಿ ಅನೇಕ ವಂದನೆಗಳನ್ನು ಹೇಳುತ್ತಾರೆ. ಸಹೋದರರೆಲ್ಲರೂ ನಿಮ್ಮನ್ನು ವಂದಿಸುತ್ತಾರೆ. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ಪೌಲನೆಂಬ ನಾನು ಸ್ವಂತ ಕೈಯಿಂದ ವಂದನೆಯನ್ನು ಬರೆಯುತ್ತೇನೆ. ಯಾವನಾದರೂ ಕರ್ತನನ್ನು ಪ್ರೀತಿಸಿದರೆ ಅವನು ಶಾಪಗ್ರಸ್ತನಾಗಲಿ. ಕರ್ತನು ಬರುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಯೇಸು ಕ್ರಿಸ್ತುವಿನಲ್ಲಿ ನಿಮ್ಮೆಲ್ಲರ ಮೇಲೆ ನನ್ನ ಪ್ರೀತಿ. ಆಮೇನ್. ಈ ಒಂದು ವಚನದಿಂದ 1 ಕೊರಿಂಥ ಬರೆದ ಪತ್ರಿಕೆ ಅದು ಕೊನೆಗೊಳ್ಳುತ್ತದೆ. ಇಲ್ಲಿ ಪೌಲನು ಬರುತ್ತಿದ್ದಾನೆ, ಕ್ರಿಸ್ತ ಯೇಸುನಲ್ಲಿ ನಿಮ್ಮೆಲ್ಲರ ಮೇಲೆ ನನ್ನ ಪ್ರೀತಿ ಅಂತ. ಅದೇ ರೀತಿಯಾಗಿ ಪೌಲನು ಬರ್ತಿದ್ದಾರೆ, ಯಾರ್ಯಾರು ಸೇವೆ ಮಾಡ್ತಿದ್ದಾರೋ ಅವ್ರಿಗೆ ನೀವು ಸಹಾಯ ಮಾಡಿರಿ ಅಂತ ಅಂದ್ಬಿಟ್ಟು 18ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ. ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧನು, ನೀತಿ ಸ್ವರೂಪನು, ಸರ್ವಶಕ್ತನ ದೇವರ ರಾಜ್ಯಕರ್ತನೆ, ಅಪ್ಪ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ರಾಜ್ಯಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ಒಪ್ಪಿಸಿಕೊಡುವುದಾದ್ರೆ ಕರ್ತನೆ ರಾಜ, ಸುಮ್ಮನೆ ಬಾಯಿ ಮಾತಿಂದಲ್ಲ ರಾಜ್ಯಕರ್ತನೆ ಏಸಪ್ಪ. ನಾವು ಪೂರ್ಣ ಮನಸ್ಸಿಂದ ರಾಜ್ಯಕರ್ತನೆ ಅಪ್ಪ, ಪೂರ್ಣ ಮನಸ್ಸಿಂದ ಪೂರ್ಣ ಆತ್ಮನಿಂದ ರಾಜ, ನಮ್ಮ ಬಲಗಳ ರಾಜ ಏಸಪ್ಪ ನಿಮಗೆ ಒಪ್ಪಿಸಿಕೊಡ್ತೇವೆ ರಾಜ್ಯಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ಈ ಒಂದು 5 ತಿಂಗಳು ರಾಜ ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಏಸಪ್ಪ. ಈ ಒಂದು ಕೊನೆಯ ದಿನದಲ್ಲಿ ರಾಜ್ಯಕರ್ತನೆ ರಾಜ, ಈ ಒಂದು 6ನೇ ತಿಂಗಳಿಗೆ ಹೋಗ್ಬೇಕಾದ್ರೆ ರಾಜ ಏಸಪ್ಪ ನಮ್ಮನ್ನು ಕರ್ತನೆ ಒಪ್ಪಿಸಿಕೊಡ್ತೇವೆ ರಾಜ. ಅಪ್ಪ ನಮ್ಮ ಕೆಲಸಗಳನ್ನು ಬಲಪಡಿಸು ಅಪ್ಪ, ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವಂತೆ ರಾಜ ನಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ನೀವು ವಾಕ್ಯ ಹೇಳ್ತಲ್ಲ ರಾಜ್ಯಕರ್ತನೆ, ನೀವು ಸಾಲ ತೆಗೆದುಕೊಳ್ಳುವುದಿರಲ್ಲ, ಕೊಡೂರನಾಗಿ ಮಾಡುತ್ತೇನೆ ಅಂತ ಹೇಳಿ ದೇವರು ರಾಜ್ಯಕರ್ತನೆ ಸಪ. ನಾವು ಕರ್ತನೆ ರಾಜ ಸೇವಕರಿಗೆ ಸಹಾಯ ಮಾಡುವಂತ ರಾಜ ನಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ ಸಪ. ಹಾಗೆ ಮಾಡಿ ಕೈ ಸ್ತೋತ್ರ ಮಾಡ್ತೇನೆ ರಾಜ. ಇದನ್ನು ನೋಡ್ತಿರೋ ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವನ ತಂದೆಯೇ, ಆಮೇನ್. ದೇವರನ್ನು ಆಶೀರ್ವದಿಸಲಿ. ಇಷ್ಟು ದಿನ ಕಾದ ದೇವರು ಇನ್ನು ಮುಂದೆ ಸಹ ಆತನು ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ದೇವರನ್ನು ಆಶೀರ್ವದಿಸಲಿ. ಆಮೇನ್.